ಸೊ ವೆಲ್ಕಮ್ ಅಗೇನ್ ಫಾರ್ ಮೈ ಸಿಲಿ ಡಾಗ್ಸ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎದ್ದು ಒಂದು ರೌಂಡ್ ಜಗಳ ಆಡಿ ನಮ್ಮಮ್ಮ ಇವತ್ತು ನಾನು ಎದ್ದೇಳೋದ್ರ ಒಳಗೆ ಟಿಫನ್ ರೆಡಿ ಮಾಡಿಬಿಟ್ಟಿದ್ರು ಗುರು. ಫುಲ್ ಆಶ್ಚರ್ಯ ನನಗೆ. ನಾನು ಎದ್ಮೇಲೆ ಆ್ಯಕ್ಚುಲಿ ನಮ್ಮಮ್ಮ ಟಿಫನ್ ಮಾಡೋದು ಸ್ಟಾರ್ಟ್ ಮಾಡೋದು. ಎದ್ದು ತಲೆ ತುಂಬ ಎಣ್ಣೆ ಹಚ್ಕೊಂಡು, ಅದರಲ್ಲೂ ಸಾಸಿವೆ ಎಣ್ಣೆ ಹಚ್ಕೊಂಡು ರುಚಿ ರುಚಿಯಾದ ಇಡ್ಲಿ ತಿಂದು ಕ್ಲಾಸಿಗೆ ಹೋದೆ. ಅದಾದಮೇಲೆ ನಮ್ಮದು ಗ್ರೂಪಿಂದು ಸಿಗ್ನೇಚರ್ ಕಲ್ತ್ಕೊಂಡ್ವಿ. ಅಂದರೆ ನಾವು ಎಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ರು ಇದು ನಮ್ಮದೊಂದು ಗ್ರೂಪಿಂದು ಅಂತ ನಾವು ರಿಕ್ವೆಸ್ಟ್ ಮಾಡಿ ಮಾಡಬೇಕು. ಅದು ನಮ್ಮ ಮೈಂಡಲ್ಲಿ ಇರೋದು, ಅದೊಂದು ಕಾನ್ಸೆಪ್ಟು. ನಮ್ಮ ಐಡೆಂಟಿಟಿ ಗ್ರೂಪ್ದು ಒಂದು ಸಿಗ್ನೇಚರ್ ಇರಲಿ ಅಂತ. ನಮ್ಮದು ಸ್ಯಾಟರ್ಡೆ ಸಂಡೇ ಅಷ್ಟೇ ಇರ್ತೀವಿ ಆ್ಯಕ್ಚುಲಿ ಕ್ಲಾಸಸ್ಸು. ಇದೀಚೆಗೆ ಅವರು ಫೋನ್ ಮಾಡ್ತಾರೆ, ಫೋನ್ ಮಾಡಿದಾಗೆಲ್ಲ ಹೋಗ್ತೀವಿ. ರೆಗ್ಯುಲರ್ ಇರ್ತಾರೆ, ಕೆಲವೊಂದು ಸಲ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅವ್ರು ಕಾಲ್ ಮಾಡಿದಾಗೆಲ್ಲ ಹೋಗ್ತಾನೆ ಇರ್ತೀನಿ. ನಾನಂತೂ ಅಷ್ಟು ಖುಷಿ ನಂಗೆ ಕ್ಲಾಸಿಗೆ ಹೋಗ್ಬೇಕಂದ್ರೆ. ಫುಲ್ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದೀವಿ ನಾವು ಕ್ಲಾಸಲ್ಲಿ. ಅದೇ ಖುಷಿ ನನಗೆ. ಕೆಲಸ ಗಂಟೆ ಬಂದಿದ್ದಿಲ್ಲ, ರಜಾ ಹಾಕಿದ್ರು ಅಂತ ನಮ್ಮಮ್ಮ ಯಾವುದು ಕ್ಲಾಸಿಲ್ಲ ಅಂತ ಕಾಂಪ್ಲೇನ್ನ ಈ ಥರ ನಾಯಿಗೆ ಹಾಕೋ ಬೌಲ್ ಇರುತ್ತಲ್ಲ, ಸೇಮ್ ಅದೇ ಥರ ನಾಯಿಗೆ ಹಾಕೋ ಬೌಲರು ಒಂದು ಡಿಸೈನ್ ಆಗಿರುತ್ತೆ. ನಮ್ಮಮ್ಮ ಹಾಕ್ಕೊಟ್ರೆ ಇದು ನೋಡ್ರಿ ಇಲ್ಲಿ ಏನು ಗುರು ನನಗೆ ನಾಯಿಗಿರೋ ಬೆಲೆ. ಅದಾದಮೇಲೆ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಇದು ದೊಡ್ಡ ಹುಚ್ಚು, ಇದು ವಿಡಿಯೋ ಮಾಡೋಕ್ಕಲ್ಲ. ನಾವು ಯಾವಾಗಲೇ ಫ್ರೀ ಸಿಕ್ಕಿದ್ರು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ಅಲ್ಲಿಂದ ಇನ್ನೊಂದು ಅಜ್ಜಿ ಮನೆಗೆ ಹೋಗ್ತೀವಿ. ಆ್ಯಕ್ಚುಲಿ ಈಗ 2ನೇ ಅಜ್ಜಿ ಮನೆಗೆ ಹಬ್ಬಕ್ಕೆ ಕರೆದಿದ್ದಾರೆ, ಹೋಗ್ತೀವಿ. ಏನು ಹಬ್ಬ? ನಮ್ಮ ಅಮ್ಮನೂ ಲಾಗ್ ಮಾಡ್ತಿದ್ದಾರೆ ಗೈಸ್. ಕೆಲಸ ಇಲ್ಲ ಕೀಗೆ ನೀನೇ ಕಂಗೆ ಅಂತ ಗೊತ್ತಿಲ್ಲ, ಬರ್ತೀಯಾ ಇಲ್ಲ ಮಾಡ್ಲಿ ನಂಗೆ ಅವೆಲ್ಲ ಗೊತ್ತಿಲ್ಲ. ಹಾಯ್ ಹೀರೋಯಿನ್, ಕಮಾನ್ ಸೈಡ್ ನಿಸ್ ಮಾಡ್ಕೊಳ್ಳಿ. ಯಾಕೆ ನಿಸ್ ಮಾಡ್ಬಿಡಿ? ಅಯ್ಯೋ ಥ್ಯಾಂಕ್ ಯು ಸೋ ಮಚ್. This is so nice. ಅದಾದಮೇಲೆ ನಾವೇನೋ ಒಂಥರ ನಾವು ಫ್ಯಾಮಿಲಿ ಫುಲ್ ಕೂಡ್ಬಿಡ್ತೀವಿ. ನಮ್ಮ ಚಿಕ್ಕಿ ಏನಾದ್ರು ಬಂದಿರೋ ಅಂದರೆ ಅಲ್ಲಿ ಹೋಗ್ತಾನೆ ಇರ್ತೀವಿ ನಾವು. ಅವ್ರು ಕರಿತಾನೆ ಇರ್ತಾರೆ, ನಾವು ಹೋಗ್ತಿರ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಿರ್ತಾರೆ. ಅದೇನೋ ನಮ್ಮ 2 ಫ್ಯಾಮಿಲಿ ಫುಲ್ ಖುಷಿ. ಯಾವಾಗ ಬಂದ್ರೂ ನಾವು ಜೊತೆಗೆ ಕೂಡ್ತೀವಿ, ಟೈಮ್ ಸಿಕ್ಕಾಗೆಲ್ಲ ಜೊತೆಗಿರ್ತೀವಿ. ಅದಾದಮೇಲೆ ಊಟ ಮಾಡಿದ್ವಿ. ಸಂಕ್ರಾಂತಿ ಸ್ಪೆಷಲ್. ಅದಾದಮೇಲೆ ಫುಲ್ ರುಚಿಯಾದ ಊಟ ಮಾಡಿಕೊಂಡು ಮನೆಗೆ ಬಂದು ಮಜ್ಜಿಗೆ ಕುಡ್ಕೊಂಡು ಬಿದ್ಕೊಂಡೆ. ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ, ಅದಕ್ಕೆ.